ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಎಚ್ಚರಗೊಂಡಿದ್ದೀರಾ? ಈಗಾಗಲೇ ಬೆಳಗಾಯ್ತಲ್ಲವೇ? ಎಷ್ಟೋ ಜನ ಇಷ್ಟಪಟ್ಟವರಾಗಿ ದೇವರ ವಾಕ್ಯವನ್ನು ಅನುದಿನದ ಧ್ಯಾನದಲ್ಲಿ ನೀವು ವೀಕ್ಷಿಸುತ್ತಾ ಇದ್ದೀರಿ ಎಂದು ತಿಳಿಯಪಡಿಸುತ್ತಿರುವುದಕ್ಕಾಗಿ ಹೆಚ್ಚೆಚ್ಚಾಗಿ ದೇವರನ್ನು ಸ್ತುತಿಸುತ್ತೇನೆ. ನಿಮ್ಮ ಪ್ರಾರ್ಥನೆಗಳಲ್ಲಿ ನಾವು ಮಾಡುವ ಈ ಎಲ್ಲಾ ಸೇವೆ ಕರ್ತನ ಬರೋಣದವರೆಗೂ ಮುಂದುವರಿಸುವಂತೆ ಪ್ರಾರ್ಥಿಸಿರಿ. ಹಾಗೂ ಟೆಕ್ನಿಕಲ್ ಆಗಿ ನಮಗೆ ಬಹಳಷ್ಟು ಹೋರಾಟಗಳಿರ್ತವೆ. ನಮ್ಮ ಸ್ಟಾಫ್ ಎಲ್ಲ ಸೇರಿ ನಾವು ರಾತ್ರಿ ಹಗಲು ಕಷ್ಟಪಟ್ಟು ಪ್ರತಿದಿನ ಉದಯ ಕಾಲದಲ್ಲಿ ಅನುದಿನದ ಧ್ಯಾನ ಪ್ರತಿದಿನ ತಪ್ಪದೆ ಯೂಟ್ಯೂಬ್ನಲ್ಲಿ ನಿಮಗೆ ಪ್ರಸಾರ ಮಾಡುವ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಅನೇಕರು ಈ ಒಂದು ಸೋಷಿಯಲ್ ಮೀಡಿಯಾದ ಮೂಲಕ ಒಳ್ಳೆ ಸಂದೇಶಗಳನ್ನು, ಶಾರ್ಟ್ ಮೆಸೇಜ್ಗಳನ್ನು ನಿಮಗೆ ಸಾರುತ್ತಿದ್ದೇವೆ. ಇದಕ್ಕೆ ಪ್ರತಿಯಾಗಿ ನೀವು ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮೇಲಿಂದ ಮೇಲೆ ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿರಿ. ಇತರರಿಗೆ ಶೇರ್ ಮಾಡಿರಿ, ಅವರು ಬಲ ಹೊಂದುತ್ತಾರೆ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿರಿ, ಅವೆಲ್ಲ ನಾವು ಪರಿಶೀಲಿಸ್ತಿದ್ದೇವೆ. ನಿಮ್ಮೆಲ್ಲರಿಗೆ ಬರಬೇಕೆಂದು ಬಯಸ್ತಿದ್ದೇವೆ. ಕರ್ತನು ಕೊಟ್ಟ ಆಶಯ ಮೇರೆಗೆ ಮುಖಾಮುಖಿಯಾಗಿ ನಿಮ್ಮೆಲ್ಲರನ್ನು ನೋಡಿ ನಿಮ್ಮೆಲ್ಲರ ವಿಷಯದಲ್ಲಿ ಇತರರಿಗೆ ಆಶೀರ್ವಾದಕರವಾಗಿ ಒಂದು ಗೆಟ್ ಟುಗೆದರ್ ನಿಮ್ಮ ಪ್ರಾಂತ್ಯದಲ್ಲಿ ಇಡಬೇಕೆಂದು ಪ್ರಾರ್ಥಿಸ್ತಿದ್ದೇವೆ. ಮುಖ್ಯವಾಗಿ ಇತರ ರಾಜ್ಯದಲ್ಲಿರುವವರಿಗಾಗಿ ಭಾರವುಳ್ಳವರಾಗಿದ್ದೇವೆ. ಇವೆಲ್ಲ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪಿಟ್ಕೊಳ್ರಿ. ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಕೇಳಲು ಸಿದ್ಧರಾಗೋಣ ಬನ್ನಿ. ಪ್ರಾರ್ಥನೆಯೊಂದಿಗೆ ಈ ಸಮಯದಲ್ಲಿ ಮುಂದೆ ಸಾಗೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತುಗಳಿಗಾಗಿ ಕಾದುಕೊಂಡಿರುವಾಗ ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಕೆಲವು ದಿನಗಳಿಂದ ನಾವು ಮತ್ತಾಯನ ಸುವಾರ್ತೆ 1-2 ಅಧ್ಯಾಯಗಳು ಹಾಗೂ ಲೂಕನ ಸುವಾರ್ತೆ ಮೊದಲ 2 ಅಧ್ಯಾಯಗಳಲ್ಲಿರುವಂತಹ ಕೆಲವೊಂದು ಸಂಘಟನೆಗಳನ್ನು, ಕೆಲವೊಂದು ವ್ಯಕ್ತಿಗಳನ್ನು, ಕೆಲವೊಂದು ವಿಷಯಗಳನ್ನು ನಾವು ಅದರಿಂದ ಕಲಿಯುತ್ತಾ ಇದ್ದೇವೆ, ತಿಳಿದುಕೊಳ್ಳುತ್ತಾ ಇದ್ದೇವೆ. ಮಾತ್ರವಲ್ಲ, ಹೃದಯಕ್ಕೆ ಅವುಗಳನ್ನು ಅನ್ವಯಿಸಿಕೊಳ್ತಿದ್ದೇವೆ ಒಂದು ಸತ್ಯ ಎಂಬುದಾಗಿ. ಅದೇ ರೀತಿ ನಿಮ್ಮಲ್ಲಿ ಎಷ್ಟು ಜನ ಕೇಳಿರುವಂತಹ ಮರಿಯಳು ಯೋಸೇಫನ ಕುರಿತಾಗಿ, ಕುರುಬರು ಮತ್ತು ಜ್ಞಾನಿಗಳ ಕುರಿತಾಗಿ, ಅದೇ ರೀತಿ ನಿನ್ನೆ ದಿನದಲ್ಲಿ ನೋಡಿಕೊಂಡ ಪ್ರಕಾರ ಹೇರೋದನ ಕುರಿತಾಗಿ, ಹೀಗೆ ನೀವು ಕೇಳುತ್ತಿರುವಂತಹ ವಿಷಯಗಳಲ್ಲಿ ಎಷ್ಟು ವಿಷಯಗಳನ್ನು ನಿಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ತಾ ಇದ್ದೀರಿ ಹಾಗೂ ಎಷ್ಟು ಜನ ನಿಮಗೆ ಆಶೀರ್ವಾದಕರವಾಗಿರ್ತಾ ಇದೆ ಎಂದು ತಿಳಿಸ್ತಾ ಇದ್ದೀರಿ? ದಯವಿಟ್ಟು ಒಂದು ವಾಟ್ಸಪ್ ಮೆಸೇಜ್ ಕಳಿಸಿರಿ, ಆವಾಗ ತಾನೇ ನಮಗೆ ಅರ್ಥ ಆಗೋದು. ಇಲ್ಲವಾದರೆ ಲೈವ್ ಚಾಟ್ನಲ್ಲಿ ಬಂದು ಕೂಡ ಟೈಪ್ ಮಾಡಬಹುದು. ಮತ್ತು ಈ ದಿನ ಈ 2 ಅಧ್ಯಾಯಗಳಲ್ಲಿರುವ ಮತ್ತೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಅವರು ಯಾರೆಂದು ಒಮ್ಮೆ ನೋಡಿ. ಒಂದು ಕ್ವಿಜ್ ಹಾಗೆ ನೀವೆಲ್ಲರೂ ಗೆಸ್ ಮಾಡಿರಿ ಎಂಬುದಾಗಿ ಕೇಳ್ತಿದ್ದೇನೆ. ಒಂದು ವೇಳೆ ಲೈವ್ ಚಾಟ್ನಲ್ಲಿ ಈಗಾಗಲೇ ಟೈಪ್ ಮಾಡಿರೋದಾದರೆ ನಂತರ ನಾನು ಅದನ್ನು ಚೆಕ್ ಮಾಡ್ತೇನೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಕುರಿತು ಈ ದಿನ ನೋಡಿಕೊಳ್ಳೋಣ ಬನ್ನಿರಿ. 25ನೇ ವಚನ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 25ನೇ ವಚನ. ಯೆರೂಸಲೇಮಿನಲ್ಲಿ ಸಿಮಿಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಇವನ ಹೆಸರೇ ಸಿಮಿಯೋನು. ಸಿಮೋನ ಪೇತ್ರನು ಬೇರೆ ಪ್ರಿಯರೇ. ಸಿಮಿಯೋನನು ಎಂಬ ಒಬ್ಬ ಮನುಷ್ಯನು ಯೆರೂಸಲೇಮಿನ ದೇವಾಲಯದಲ್ಲಿದ್ದನು. ಅವನು ನೀತಿವಂತನು, ಭಕ್ತಿಯುಳ್ಳವನಾಗಿ ಇಸ್ರಾಯೇಲರ ಆದರಣೆಗಾಗಿ ಕಾದುಕೊಂಡವನಾಗಿದ್ದನು. ಪವಿತ್ರಾತ್ಮನು ಅವನ ಮೇಲಿದ್ದನು. ನಿಜವಾಗ್ಲೂ ನೋಡಿ ಹೇಗಿದೆ. ಕಳವಳಗೊಳ್ಳುವ ಹೆರೋದನು ಒಂದು ಪಕ್ಕದಲ್ಲಿದ್ರೆ, ಅದೇ ಯೆರೂಸಲೇಮಿನಲ್ಲಿ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರುವ, ನೀತಿವಂತನಾಗಿರುವ, ಭಕ್ತಿವಂತನೊಬ್ಬನು ಇಸ್ರಾಯೇಲ್ಯರ ಆದರಣೆಗೋಸ್ಕರ, ಇಸ್ರಾಯೇಲ್ಯರು ದೇವರ ವಾಗ್ದಾನದ ಪ್ರಜೆಗಳು, ಶ್ರಮೆಯಲ್ಲಿದ್ದಾರೆ, ವೇದನೆಯಲ್ಲಿದ್ದಾರೆ, ಅವರು ಆದರಿಸಲ್ಪಡಬೇಕು, ಅವರನ್ನು ಆದರಿಸುವಂತಹ ಆದರಣೆಯ ಕರ್ತ, ಅವರನ್ನು ಪ್ರೀತಿಸುವಂತಹ ವಿಮೋಚನೆಯ ಕರ್ತ ಮೆಸ್ಸಯ್ಯ ಈ ಲೋಕಕ್ಕೆ ಬರಬೇಕು ಎಂಬುದಾಗಿ ಎದುರು ನೋಡ್ತಾ ಇದ್ದನಂತೆ. ಹೌದು ಪ್ರಿಯರೇ, ನಾವು ಈಗಲೂ ಕೂಡ ಯೆರೂಸಲೇಮಿನ ಕ್ಷೇಮಕ್ಕಾಗಿ ಪ್ರಾರ್ಥಿಸಬೇಕು. ಯೆರೂಸಲೇಮಿನಲ್ಲಿ ಯುದ್ಧದಲ್ಲಿ ಅವರಿಗೆ ಜಯ ಸಿಕ್ಕಿದೆ ಎಂದು ಒಂದು ಕಡೆ ನೋಡುವುದಾದರೆ ಎಷ್ಟರ ಮಟ್ಟಿಗೆ ನಷ್ಟ ಹೋಗ್ತಿದ್ದಾರೆ ಗೊತ್ತಾ? ಎಷ್ಟು ಹೋರಾಟದಲ್ಲಿದ್ದಾರೆ ಗೊತ್ತಾ? ಎಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ನೋಡುವುದಾದರೆ ನಾವು ಊಹಿಸ್ಲಿಕ್ಕಾಗಲ್ಲ. ಯೆರೂಸಲೇಮಿಗೋಸ್ಕರ ಪ್ರಾರ್ಥಿಸೋಣ. ಯೆರೂಸಲೇಮಿಗೋಸ್ಕರ ಪ್ರಾರ್ಥಿಸಿದವರನ್ನು ದೇವರು ಆಶೀರ್ವದಿಸುತ್ತಾರೆ. ಇಸ್ರಾಯೇಲ್ ಪ್ರಜೆಗಳಾಗಿರುವ ದೇವರ ವಾಗ್ದಾನ ಪ್ರಜೆಗಳಿಗೋಸ್ಕರ ಪ್ರಾರ್ಥಿಸಬೇಕು. ಅವರ ಮನೋನೇತ್ರಗಳು ಬೆಳಗಲ್ಪಡಬೇಕು. ಅವರು ಯೇಸುವೇ ರಕ್ಷಕನೆಂದು ಅರಿತುಕೊಳ್ಳಬೇಕು.
ನಿಮಗೆ ಗೊತ್ತಲ್ಲವೇ, ಯಹೂದ್ಯರಲ್ಲಿ ಅನೇಕರು 90% ಇನ್ನು ಯೇಸುವನ್ನು ರಕ್ಷಕನೆಂದು ಅಂಗೀಕರಿಸಲಿಲ್ಲ. ಅದೇ ಯೆರೂಸಲೇಮಿನಲ್ಲಿ ಆತನು ಜೀವಿಸುತ್ತಾನೆ, ಬೋಧಿಸುತ್ತಾನೆ, ಮರಣ ಹೊಂದಿದ್ದಾನೆ, ಮೃತ್ಯುಂಜಯನಾಗಿ ಎದ್ದಿದ್ದಾನೆ. ಆದರೆ ಇನ್ನೂ ಅವರ ಮನೋನೇತ್ರಗಳು ಬೆಳಗಲ್ಪಟ್ಟಿಲ್ಲ. ಕಾರಣ, ನಮ್ಮೆಲ್ಲರ ನಿಮಿತ್ತವಾಗಿ ದೇವರು ಅವರಿಗೆ ಮುಸುಕು ಹಾಕಿದ್ದಾರೆಂದು ಬೈಬಲ್ ಹೇಳ್ತದೆ. ಈ ಸಿಮಿಯೋನನು ಇಸ್ರಾಯೇಲರ ಆದರಣೆಗಾಗಿ ಕಾದುಕೊಂಡವನು, ನೀತಿವಂತನು, ಭಕ್ತನು ಮತ್ತು ಪವಿತ್ರಾತ್ಮನು ಅವನ ಮೇಲೆ ಇತ್ತು. ಅಂದರೆ ಪವಿತ್ರಾತ್ಮನು ಆದಿಯಿಂದಲೂ ಇದ್ದಾರೆ. ಕೇವಲ ಪಂಚಶತಮ ದಿನದಂದು ಮಾತ್ರ ಪವಿತ್ರಾತ್ಮನು ಆಕಾಶದಿಂದ ಇಳಿದು ಬಂದಿದ್ದಾರೆ ಅಂದುಕೊಳ್ತೇವೇನೋ. ಆದರೆ ಪವಿತ್ರಾತ್ಮನು ಸೃಷ್ಟಿಯ ಕಾರ್ಯದಲ್ಲಿ ನಾವು ನಮ್ಮ ಹೋಲಿಕೆಯ ಮೇರೆಗೆ ಪುರುಷನನ್ನಾಗಿಯೂ ಸ್ತ್ರೀಯನ್ನಾಗಿಯೂ ಮನುಷ್ಯನನ್ನು ಉಂಟು ಮಾಡೋಣ ಅಂದಾಗಲೇ ಅಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮ ಇದ್ರು. ದೇವರ ಆತ್ಮ ಉಳ್ಳಂಥವರು ದೇವರ ನಡೆಸುವಿಕೆಯನ್ನು ಹೊಂದಿಕೊಳ್ಳುತ್ತಾರೆ. ಈ ಸಿಮಿಯೋನನು ಏನ್ ಮಾಡುತ್ತಾನ ನೋಡಿ, ಅವನು ಆ ಕರ್ತನಾದ ಕ್ರಿಸ್ತನನ್ನು ನೋಡುವುದಕ್ಕಿಂತ ಮುಂಚೆ ಮರಣ ಹೊಂದುವುದಿಲ್ಲ ಎಂದು ಅವನಿಗೆ ಪವಿತ್ರಾತ್ಮನ ಮುಖಾಂತರ ಬಯಲುಪಡಿಸಲಾಗಿತ್ತು. ಎಷ್ಟೋ ಕಾಲದಿಂದ ಎದುರು ನೋಡ್ತಾನೆ, ಕ್ರಿಸ್ತನನ್ನು, ರಕ್ಷಕನನ್ನು ನೋಡಬೇಕೆನ್ನುವುದಕ್ಕಾಗಿ, ಮೆಸ್ಸೆಯನ ಬರೋಣವನ್ನು ನೋಡಬೇಕು. ಖಚಿತವಾಗಿಯೂ ನೀನು ಮೆಸ್ಸೆಯನ ಬರೋಣದವರೆಗೂ ಕಾದಿರುವಿ ಎಂದು ತಿಳಿಸಿದಾಗ ಅವನು ವೃದ್ಧನಾಗಿದ್ದಾಗ ಕಾದು ಎದುರು ನೋಡ್ತಾ ಇದ್ದನು. ಅವನು ಆತ್ಮ ಪರವಶನಾಗಿ ದೇವಾಲಯದೊಳಗೆ ಬಂದನು. ಹೋಗು ಎಂದು ದೇವರ ಆಲಯಕ್ಕೆ ಪ್ರೇರೇಪಿಸಲ್ಪಟ್ಟವನಾಗಿ ಆತ್ಮ ಪರವಶನಾಗಿ ಕರೆಕ್ಟಾಗಿ ಆ ದಿನ ಆ ಟೈಮ್ಗೆ ಆಲಯಕ್ಕೆ ಬರ್ತಾನೆ. ಯಾವ ದಿನ? 8ನೆಯ ದಿನ. ಯಹೂದ್ಯರು ತಮ್ಮ ಚೊಚ್ಚಲ ಮಕ್ಕಳನ್ನು ಸುನ್ನತಿ ಮಾಡಿಸಲು ದೇವಾಲಯದೊಳಗೆ ತೆಗೆದುಕೊಂಡು ಹೋಗಿ ಪ್ರತಿಷ್ಠಿಸಿ ನಾಮಕರಣ ಮಾಡುತ್ತಾರೆ. ಯೇಸು ಕ್ರಿಸ್ತನನ್ನು ಮರಿಯಳು ಯೋಸೇಫರು ಯೆರೂಸಲೇಮಿನ ದೇವಾಲಯದಲ್ಲಿ 8ನೆಯ ದಿನದಂದು ತೆಗೆದುಕೊಂಡು ಹೋದ್ರು. ಕರೆಕ್ಟಾಗಿ ಅದೇ ಸಮಯದಲ್ಲಿ ಇವನು ಹೋಗ್ತಾನೆ. ಎಷ್ಟೋ ಮಂದಿ ಮಕ್ಕಳು ಬರ್ತಾರೆ, ನಾಮಕರಣ ಮಾಡಿಕೊಳ್ತಾರೆ, ಹೋಗ್ತಿರ್ತಾರೆ. ಎಷ್ಟೋ ರಶ್ ಆಗಿರುತ್ತೆ ಯೆರೂಸಲೇಮಿನ ದೇವಾಲಯ ಆ ದಿನ. ಎಲ್ಲರೂ ಅಲ್ಲಿಗೆ ಬರಬೇಕಿತ್ತು, ಯಾಕೆಂದ್ರೆ ಒಂದೇ ದೇವಾಲಯ ಇತ್ತು. ಆದರೆ ದೇವರು ಎಷ್ಟು ಅದ್ಭುತವಾಗಿ ಸಿಮಿಯೋನನನ್ನು ಅಲ್ಲಿಗೆ ನಡೆಸುತ್ತಾರೆ ನೋಡಿರಿ, ಆತ್ಮ ಪರವಶನಾಗಿ. ನಿಜವೇ ಪ್ರಿಯರೇ, ದೇವರ ನಡೆಸುವಿಕೆ ಅಂದುಕೊಳ್ಳುವಾಗ ತಕ್ಕ ವಿಷಯಗಳನ್ನು ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ಕರ್ತನು ನಮಗೆ ನೆರವೇರಿಸುತ್ತಾರೆ ಎಂದು ನಂಬಬೇಕು. ಆಗ ನಡೆಸಲ್ಪಡ್ತೇವೆ. ಆಗ ಧರ್ಮಶಾಸ್ತ್ರ ಪದ್ಧತಿಯ ಪ್ರಕಾರ ಆತನ ವಿಷಯದಲ್ಲಿ ನೆರವೇರಿಸಲು ತಂದೆ ತಾಯಿಗಳಾದ ಆ ಮಗುವನ್ನು ಆಲಯಕ್ಕೆ ತರಲು ಆ ಟೈಮ್ನಲ್ಲಿ ಸಿಮಿಯೋನನು ಬಂದು ತನ್ನ ಕೈಯಲ್ಲಿ ಮಗುವನ್ನು ತೆಗೆದುಕೊಂಡು ದೇವರನ್ನು ಸ್ತುತಿಸಿ ಹೀಗನ್ನುತ್ತಾನೆ. ಎಷ್ಟೋ ಮಂದಿ ಮಕ್ಕಳಿರುತ್ತಾರೆ, ಆದರೆ ಈ ಮಗುವೇ ಮೆಸ್ಸಯ್ಯ, ಈತನೇ ರಕ್ಷಕನು, ಈತನೇ ಯೇಸು ಎಂದು ಯಾರು ಬಯಲ್ಪಡಿಸುತ್ತಾರೆ? ಏನಂದುಕೊಳ್ತೀರಿ ನೀವು ನನ್ನ ವಿಷಯದಲ್ಲಿ ಎಂದು ಯೇಸು ಶಿಷ್ಯರಿಗೆ ಕೇಳಿದಾಗ, ಕೆಲವರು ಎಲಿಯಾ ಅಂದುಕೊಳ್ತಾರೆ, ಕೆಲವರು ಪ್ರವಾದಿ ಅಂದುಕೊಳ್ತಾರೆ, ಕೆಲವರು ಸ್ನಾನಿಕನಾದ ಯೋಹಾನನು ಅಂದುಕೊಳ್ತಾರೆ ಅಂದಾಗ ಯೇಸು ಹೇಳ್ತಾರೆ, ನೀವೇನು ಅಂದುಕೊಳ್ತೀರಿ ಎಂದು ಕೇಳಿದಾಗ ಪೇತ್ರ ಧೈರ್ಯ ಮಾಡಿ ಹೇಳ್ತಾನೆ, ನೀನು ಜೀವವುಳ್ಳಂತಹ ದೇವರಾಗಿದ್ದಿ, ಸಜೀವವುಳ್ಳ ಕ್ರಿಸ್ತನು ಎಂದು ಹೇಳಿದಾಗ ಆಗ ಯೇಸು ಅವನಿಗೆ ಹೇಳ್ತಾರೆ, ಈ ವಿಷಯ ನಿನ್ನಷ್ಟಕ್ಕೆ ನೀನು ತಿಳಿದುಕೊಳ್ಳಲಿಲ್ಲ, ಪವಿತ್ರಾತ್ಮ ದೇವರೇ ಇದನ್ನು ನಿನಗೆ ಬಯಲ್ಪಡಿಸಿದ್ದಾರೆ. ಹೌದು ಪ್ರಿಯರೇ, ಯಾರು ಕೂಡ ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುವುದಿಲ್ಲ ಪವಿತ್ರಾತ್ಮನು ಒಪ್ಪಿಸಿದ ಹೊರತು. ಅದಕ್ಕೆ ಪವಿತ್ರಾತ್ಮನು ನಮ್ಮ ಮೇಲೆ ಬರಲು ನೀತಿಯ ಕುರಿತಾಗಿಯೂ, ಅಂದರೆ ಪಾಪದ ಕುರಿತಾಗಿಯೂ, ನೀತಿಯ ಕುರಿತಾಗಿಯೂ, ನ್ಯಾಯ ತೀರ್ವಿಕೆಯ ಕುರಿತು ಮನವರಿಕೆ ಉಂಟು ಮಾಡುತ್ತಾನೆ. ಯೇಸು ಕ್ರಿಸ್ತನನ್ನು ನಾವು ರಕ್ಷಕನನ್ನಾಗಿ ಅಂಗೀಕರಿಸುವುದಾದರೆ ಪವಿತ್ರಾತ್ಮನ ಸಹಾಯದಿಂದಲೇ ನಡೆಯುತ್ತೆಂಬ ಸಂಗತಿ ಮರೆಯಬಾರದು. ಪವಿತ್ರಾತ್ಮನ ಸಹಾಯವಿಲ್ಲದೆ ನಾವು ಕ್ರಿಸ್ತನನ್ನು ರಕ್ಷಕನನ್ನಾಗಿ ನಾವು ಅಂಗೀಕರಿಸಲಿಕ್ಕಾಗೋದಿಲ್ಲ. ಆತನು ಕರ್ತನೆಂದು ನಾವು ಒಪ್ಪಿಕೊಳ್ಳಲಾಗುವುದಿಲ್ಲ. ಯಾಕೆಂದರೆ ನಮ್ಮ ಮೂರ್ಖತ್ವ, ಅಂಧಕಾರದ ಹೃದಯದ ನಿಮಿತ್ತ ಕ್ರಿಸ್ತನಲ್ಲಿನ ಮಹಿಮೆ ನೋಡ್ಲಿಕ್ಕಾಗೋದಿಲ್ಲ. ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಟ್ಟಾಗ ಆತನೇ ಸಜೀವನಾದ ಕ್ರಿಸ್ತನೆಂದು ಅರಿತುಕೊಳ್ಳಬಲ್ಲೆವು. ಮಗುವಾಗಿರುವ ಯೇಸುವನ್ನು ನೋಡಿದ ಆ ಸಿಮಿಯೋನನು ಹೇಳ್ತಾನೆ, ಈತನು ರಕ್ಷಕನು ಎಂದು ಗುರುತಿಸಿ ಕೈಯಲ್ಲಿ ಎತ್ತಿಕೊಂಡು ದೇವರನ್ನು ಸ್ತುತಿಸಿ 29ನೇ ವಚನ, ಕರ್ತನೇ, ಈಗ ನಿಮ್ಮ ಮಾತಿನ ಮೇರೆಗೆ ನಿಮ್ಮ ದಾಸನನ್ನು ಸಮಾಧಾನದಿಂದ ಹೋಗಗೊಳಿಸು. ಕರ್ತನೇ, ನನ್ನ ಜೀವಿತ ಧನ್ಯವಾಯಿತು. ನಿಮ್ಮ ಮಾತಿನ ಮೇರೆಗೆ ಇನ್ನು ನಾನು ಈ ಲೋಕ ಬಿಟ್ಟು ಹೋಗುವಂತೆ ನಾನು ಸಿದ್ಧನಾಗಿದ್ದೇನೆ. ನಿಮ್ಮ ಮಾತಿನ ಮೇರೆಗೆ ನಿಮ್ಮ ದಾಸನನ್ನು ಹೋಗಗೊಳಿಸು.
ನಿಮ್ಮ ದಾಸನನ್ನು ಹೋಗಗೊಡಿಸುತ್ತಾ ಇದ್ದೀರಿ. ಅನ್ಯ ಜನರಿಗೆ ನಿಮ್ಮನ್ನು ಬಯಲುಪಡಿಸಲು ಬೆಳಕಾಗಿಯೂ ನಿಮ್ಮ ಪ್ರಜೆಯಾದ ಇಸ್ರಾಯೇಲರಿಗೆ ಮಹಿಮೆಯಾಗಿಯೂ ನೀವು ಸಕಲ ಮನುಷ್ಯರಿಗೆ ಸಿದ್ಧಪಡಿಸಿರುವ ನಿಮ್ಮ ರಕ್ಷಣೆಯನ್ನು ನಾನು ಕಣ್ಣಾರೆ ನೋಡಿದೆನೋ ಅನ್ನುತ್ತಾನೆ. ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ಬಾಲಕನಾದ ಕ್ರಿಸ್ತನಲ್ಲಿ ಏನ್ ನೋಡುತ್ತಾನೆ ಪ್ರಿಯರೇ? ಅನ್ಯ ಜನರಿಗೆ ಬೆಳಕಾಗಿ, ಅಂಧಕಾರದ ಪರಿಸ್ಥಿತಿಯಲ್ಲಿ, ಅಯೋಮಯ ಪರಿಸ್ಥಿತಿಯಲ್ಲಿ ಇದ್ದಂಥವರಿಗೆ ಯಾವುದು ಏನು ಎಂದು ತಿಳಿದುಕೊಳ್ಳುವ ಹಾಗೆ, ಅವರ ಮನೋನೇತ್ರಗಳು ತೆರೆಯಲ್ಪಡುವ ಹಾಗೆ ಬೆಳಕಾಗಿಯೂ, ಮತ್ತೇನಂತೆ? ನಿಮ್ಮ ಪ್ರಜೆಗಳಾದ ಇಸ್ರಾಯೇಲರಿಗೆ ಮಹಿಮೆಯಾಗಿಯೂ ಸಕಲ ಮನುಷ್ಯರಿಗೆ ನೀನು ಸಿದ್ಧ ಮಾಡಿರುವಂತಹ ರಕ್ಷಣೆಯನ್ನುಂಟು ಮಾಡುವ ಯೇಸುಕ್ರಿಸ್ತನನ್ನು ನೋಡಿದಾಗ, ಆತನಲ್ಲಿ ಸಿದ್ಧ ಮಾಡಲ್ಪಟ್ಟ ರಕ್ಷಣೆ ಶಿಲುಬೆಯ ಮೇಲೆ ಆತನು ಪರಿಪೂರ್ಣಗೊಳಿಸಿರುವ ಶಿಲುಬೆಯ ಯಜ್ಞವನ್ನು ನೋಡಿದ. ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಕ್ಷಮಾಪಣೆ ಉಂಟಾಗಲ್ಲ. ಯೇಸು ಕ್ರಿಸ್ತನು ಶಿಲುಬೆ ಮರಣ ಪುನರುತ್ಥಾನವನ್ನು ನಂಬಿಕೆಯ ಕಣ್ಣಿನಿಂದ ಪವಿತ್ರಾತ್ಮನ ದರ್ಶನದಿಂದ ಗುರ್ತಿಸಿದಂತಹ ಸಿಮಿಯೋನನು ದೇವರನ್ನು ಸ್ತುತಿಸುತ್ತಿದ್ದಾನೆ. 34ನೇ ವಚನ ಕೂಡ ಓದುತ್ತೇನೆ ಕೇಳಿ. ಸಿಮಿಯೋನನು ಅವರನ್ನು ಆಶೀರ್ವದಿಸಿ, ಇಗೋ, ಅನೇಕರ ಹೃದಯಾಲೋಚನೆಗಳನ್ನು ಬಯಲುಪಡುವ ಹಾಗೆ ಇಸ್ರಾಯೇಲರಲ್ಲಿ ಅನೇಕರು ಬೀಳುವುದಕ್ಕೂ ತಿರುಗಿ ಎದ್ದೇಳುವುದಕ್ಕೂ ವಿವಾದಾತ್ಮಕ ಗುರುತಾಗಿ ಈತನು ನೇಮಿಸಲ್ಪಟ್ಟಿದ್ದಾನೆ. ಮತ್ತು ನಿನ್ನ ಹೃದಯದೊಳಗಡೆಯಿಂದ ಒಂದು ಖಡ್ಗವು ತೂರಿಕೊಂಡು ಹೋಗುವುದೆಂದು ಆತನ ತಾಯಿಯಾದ ಮರಿಯಳಿಗೆ ಹೇಳಿದನು. ಏನ್ ಹೇಳಿದನು? ಅಮ್ಮ, ನಿನ್ನ ಹೃದಯದೊಳಗಡೆ ಒಂದು ಖಡ್ಗವು ತೂರಿಕೊಂಡು ಹೋಗ್ತದೆ. ಈತನು ಅನೇಕರಿಗೆ ವಿವಾದಾತ್ಮಕವಾಗಿರುತ್ತಾನೆ. ಅನೇಕರು ಈತನ ಮೇಲೆ ಹೊಟ್ಟೆಕಿಚ್ಚು ಪಡ್ತಾರೆ. ಈತನನ್ನು ದುರ್ಮಾರ್ಗಿಗಳ ಕೈಗೆ, ಪಾಪಿಗಳ ಕೈಗೆ ಒಪ್ಪಿಸುತ್ತಾರೆ. ಈತನನ್ನು ಅಪಹಾಸ್ಯಗೊಳಿಸುತ್ತಾರೆ, ಹಿಂಸೆಗೊಳಿಸುತ್ತಾರೆ, ಶಿಲುಬೆಗೆ ಹಾಕುತ್ತಾರೆ. ಈತನು ಅನೇಕರಿಗೆ ಮೇಲನ್ನುಂಟು ಮಾಡ್ತಾನೆ ಎಂದು ಹೀಗೆ ಎಲ್ಲಾ ವಿಷಯಗಳನ್ನು, ಆತನ ಜೀವಿತವೆಲ್ಲ, ಯೇಸುವಿನ ಜೀವಿತವೆಲ್ಲ ಕಣ್ಣಾರೆ ಕಂಡಂತೆಯೇ ದೇವರ ಆತ್ಮನಿಂದ ಆತನು ಪ್ರತ್ಯಕ್ಷಪಡಿಸಲ್ಪಟ್ಟು, ನಿನ್ನ ಹೃದಯದೊಳಗೆ ಖಡ್ಗವು ತೂರಿಕೊಂಡು ಹೋಗುವ ಸಮಯ ಬರುತ್ತೆ ಎಂದು ಮರಿಯಳಿಗೆ ಹೇಳಿದಾಗ ಆಕೆಗೆ ಅರ್ಥವಾಗಲಿಲ್ಲ. ಆದರೆ ಶಿಲುಬೆಯ ಮುಂದೆ ಮರಿಯಳು ನಿಂತುಕೊಂಡಿರುವಾಗ ಆಕೆ ಕರಳಲ್ಲುಂಟಾದ ನೋವು, ಯೇಸು ಆ ಕಲ್ವರಿ ಶಿಲುಬೆ ಮೇಲೆ ನೇತಾಡುತ್ತಿರುವಾಗ ಹೃದಯದೊಳಗಡೆ ಕತ್ತಿ ಅಲುಗುನಟ್ಟಂತಾಗುವಾಗ ಉಂಟಾದ ನೋವು, ಅದನ್ನು ನಂಬಿಕೆಯ ಕಣ್ಣಿನಿಂದ ನೋಡಿ ಆತನು ರಕ್ಷಕನೆಂದು ಸಕಲ ಜನರಿಗೆ ತನ್ನ ಪ್ರಾಣ ಕೊಟ್ಟ ವಿಮೋಚಕನೆಂದು ಗುರುತಿಸಿದ. ಎಷ್ಟೋ ಸಾರಿ ಕೇಳ್ತಿದ್ದೇವೆ ಯೇಸುವಿನ ಸುವಾರ್ತೆ. ಎಷ್ಟೋ ಸಾರಿ ಆತನ ಜನನದ ಕುರಿತು, ಆತನ ಮರಣದ ಕುರಿತು, ಶಿಲುಬೆಯ ಯಜ್ಞದ ಕುರಿತು, ಮೃತ್ಯುಂಜಯನಾದ ಕ್ರಿಸ್ತನ ಕುರಿತು ಕೇಳ್ತಿದ್ದೇವೆ, ಹಾಡ್ತಿದ್ದೇವೆ. ನಿಮ್ಮ ಜೀವಿತದಲ್ಲಿ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಒಡೆಯನಾಗಿ ಅಂಗೀಕರಿಸಿದ್ದೀರಾ? ಆತನು ನಿಮಗೋಸ್ಕರ ಶಿಲುಬೆಯಲ್ಲಿ ಮಾಡಿರುವ ಯಜ್ಞವನ್ನು ನಂಬುತ್ತಾ ಇದ್ದೀರಾ? ನಿಮ್ಮ ಪಾಪಗಳು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿವೆಯಾ? ಈ ವರ್ಷ ಅಂತ್ಯದಲ್ಲಿ ಸರಿಯಾದಂತಹ ತೀರ್ಮಾನವನ್ನು ಮಾಡಿರಿ. ಕ್ರಿಸ್ತನು ನಿಮಗೋಸ್ಕರ ಮರಣ ಹೊಂದಿದ್ದಾನೆ. ಕ್ರಿಸ್ತನು ನಮಗೋಸ್ಕರ ಮರಣ ಹೊಂದಿದ್ದಾನೆ. ಆತನು ಕೇವಲ ಮರಣ ಮಾತ್ರ ಹೊಂದಲಿಲ್ಲ, ಮರಣ ಹೊಂದಿ ಮೃತ್ಯುಂಜಯನಾಗಿ ಎದ್ದು ಬಂದ ದೇವರಾಗಿದ್ದಾರೆ. ಬಾಲಯೇಸುವನ್ನು ಪೂಜಿಸುತ್ತಾ ಕೂತ್ಕೊಳ್ಳಬೇಡಿರಿ. ಪರಿಪೂರ್ಣನಾದ, ಸಂಪೂರ್ಣನಾದ, ಪುನರುತ್ಥಾನನಾಗಿರುವ ಕ್ರಿಸ್ತನಲ್ಲಿ ಆನಂದಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಹೃದಯದಲ್ಲಿ ದೇವರೇ ನಮ್ಮ ಹೃದಯ ಸುರಿಯುತ್ತಿದ್ದೇವೆ. ನಂಬಿಕೆಯ ನೇತ್ರಗಳನ್ನು ನಮಗೆ ದಯಪಾಲಿಸಿರಿ. ಯೇಸುವಿನ ಕಡೆಗೆ ನೋಡುವ ಕಣ್ಣುಗಳನ್ನು ನಮಗೆ ದಯಪಾಲಿಸಿರಿ. ಬಾಲಕನಾದ ಯೇಸುವನ್ನು ನೋಡಿ ಪರಿಪೂರ್ಣನಾದ ಕ್ರಿಸ್ತನನ್ನು ಪ್ರಕಟಿಸಿರುವಂತಹ ಸಿಮಿಯೋನನಂತೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿರಿ. ಇನ್ನೂ ಕ್ರಿಸ್ತನ ಜನ್ಮದ ಕುರಿತಾದ ಹಾಡುಗಳಿಗೆ ಸೀಮಿತವಾಗಿರದೆ ಪುನರುತ್ಥಾನನಾಗಿ ಬೇಗನೆ ರಾಜಾದಿರಾಜನಾಗಿ ಬರಲಿಕ್ಕಿರುವ ಕ್ರಿಸ್ತನನ್ನು ಪ್ರಕಟಿಸುವವರಾಗಿರುವಂತೆ ನಮಗೆ ಸಹಾಯ ಮಾಡಿರಿ. ನೀವು ಹೃದಯ ರಹಸ್ಯ ಬಯಲುಪಡಿಸುವ ದೇವರಾಗಿದ್ದೀರಿ ಎಂದು, ನಮ್ಮ ಸ್ಥಿತಿಯನ್ನು ಸರಿಪಡಿಸಿ ಅದನ್ನು ಬದಲಾಯಿಸಿ ನಮಗೆ ರಕ್ಷಣೆ ಕೊಟ್ಟು ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಿ ಮಾಡಲು ನೀವು ಬಂದಿದ್ದೀರೆಂದು ನಾವು ನಂಬುವುದಕ್ಕಾಗಿ, ನಮ್ಮ ಜೀವಿತ ನಿಮಗೆ ಅರ್ಪಿಸಿಕೊಡುವುದಕ್ಕಾಗಿ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಕಳಿಸಿಕೊಡಿರಿ. ನಿಮಗಾಗಿ ತಪ್ಪದೆ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈವ್ ಚಾಟ್ನಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿ. ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು ಮರೆಯಬೇಡಿ.
ಕರ್ತನ ಚಿತ್ತವಿರುವುದು ಆದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.